ಸ್ನೇಹಿತರೆ, ನಾನಿವತ್ತು ನಿಮಗೆ ಭಾಗವತ ಪುರಾಣದಲ್ಲಿ ಬರುವಂತಹ ಅಜಾಮಿಳ ಎಂಬ ವೈಷ್ಣವ ಬ್ರಾಹ್ಮಣನ ಜೀವನ ವೃತ್ತಾಂತವನ್ನು ನಿಮ್ಮ ಮುಂದಿಡಲಿದ್ದೇನೆ. ಭಾಗವತ ಪುರಾಣದಲ್ಲಿ ಅಜಾಮಿಳನ ಜೀವನ ವೃತ್ತಾಂತವನ್ನು ಶುಕಮುನಿಗಳು ಪರೀಕ್ಷಿತ ಮಹಾರಾಜರಿಗೆ ವಿವರಿಸಿದ್ದಾರೆ. ಮರಣಕಾಲದಲ್ಲಿ ಕೇವಲ ನಾರಾಯಣ ನಾಮಜಪ ಮಾತ್ರದಿಂದ ಆತ ಮುಕ್ತಿಯನ್ನು ಹೇಗೆ ಪಡೆದ ಎಂಬುದನ್ನು ಅವರು ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಕನ್ಯಾಕುಬ್ಜವೆಂಬ ನಗರದಲ್ಲಿ, ಅಂದರೆ ಇಂದಿನ ಕನೂಜ್ ಎಂಬ ನಗರದಲ್ಲಿ ಅಜಾಮಿಳನೆಂಬ ಬ್ರಾಹ್ಮಣ ಬಾಲಕನ ಜನನವಾಗಿತ್ತು. ತಂದೆ ವೈದಿಕರಾದುದರಿಂದ ಬಾಲ್ಯದಲ್ಲಿಯೇ ಅಜಾಮಿಳನಿಗೆ ವೈದಿಕ ಜ್ಞಾನವು ತಿಳಿದಿತ್ತು. ಗುರು ಹಿರಿಯರಲ್ಲಿ ವಿನಮ್ರರಾಗಿಯೂ ವೇದ ಮಂತ್ರಗಳಲ್ಲಿ ಪಾರಂಗತನಾಗಿಯೂ ಇದ್ದ ಈತ ತನ್ನ ತಂದೆಯ ಜೊತೆ ಅಗ್ನಿ ಕಾರ್ಯಗಳಲ್ಲಿಯೂ ನಿರತನಾಗಿದ್ದನು. ಪರಿಪೂರ್ಣ ಬ್ರಹ್ಮಚಾರಿಯಾಗಿದ್ದ ಈತ ಮೃದು ಸ್ವಭಾವದವನಾಗಿದ್ದನು, ಸತ್ಯವಂತನಾಗಿದ್ದನು, ಸದ್ಗುಣಗಳ ಆಗರವಾಗಿದ್ದನು. ಪ್ರತಿನಿತ್ಯವೂ ದೇವತಾ ಪೂಜೆಗೆ ಪುಷ್ಪಗಳ ಸಂಗ್ರಹದ ಹೊಣೆಯೂ ಈತನ ಮೇಲಿತ್ತು. ಬಾಲಕ ಬೆಳೆದು ದೊಡ್ಡವನಾಗುತ್ತಿದ್ದಂತೆಯೇ ಆತ ಇನ್ನೂ ಹೆಚ್ಚಿನ ಪಾಂಡಿತ್ಯವನ್ನು ಪಡೆದುಕೊಂಡಿದ್ದನು. ಸದ್ಗುಣ ಸುಶೀಲ ಗುಣಸಂಪನ್ನನಾಗಿದ್ದ ಈತ ತಂದೆಗೆ ತಕ್ಕ ಮಗ ಎನಿಸಿಕೊಂಡಿದ್ದನು. ದೊಡ್ಡವನಾಗುತ್ತಿದ್ದಂತೆ ಈತನಿಗೆ ಸದ್ಗುಣೆಯೂ ಸುಶೀಲೆಯೂ ಆಗಿದ್ದಂತಹ ಬ್ರಾಹ್ಮಣ ಕನ್ಯೆಯೊಂದಿಗೆ ವಿವಾಹವೂ ನಡೆದಿತ್ತು. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಒಂದು ದಿನ ಈತ ಎಂದಿನಂತೆ ದೇವತಾ ಕಾರ್ಯಕ್ಕಾಗಿ ಹೂವು, ಹಣ್ಣು, ಸಮಿತ್ತು ಮತ್ತು ಕುಶಗಳನ್ನು ಸಂಗ್ರಹಿಸಲು ಕಾಡಿಗೆ ಹೋದನು. ಎಲ್ಲವನ್ನೂ ಸಂಗ್ರಹಿಸಿ ಹಿಂದಿರುಗುವ ಸಂದರ್ಭದಲ್ಲಿ ದಾರಿ ಮಧ್ಯೆ ಶೂದ್ರನೊಬ್ಬನು ವೇಶ್ಯೆಯೊಬ್ಬಳನ್ನು ಆಲಿಂಗಿಸಿ ಚುಂಬಿಸುತ್ತಿರುವುದನ್ನು ಕಂಡು ಕೊಂಚ ವಿಚಲಿತನಾದನು. ಅವರಿರುವರು ಮದ್ಯಪಾನ ಮಾಡಿದ್ದರು. ಉನ್ಮತ್ತಳಾದ ವೇಶ್ಯೆಯ ಕಣ್ಣುಗಳು ಹೊರಳುತ್ತಿದ್ದವು ಹಾಗೂ ಅವಳ ಉಡುಪು ಸಡಿಲವಾಗಿತ್ತು. ಈ ಸ್ಥಿತಿಯಲ್ಲಿ ಅಜಾಮಿಳನು ಅವರನ್ನು ಕಂಡನು. ಅಜಾಮಿಳನು ಅವಳನ್ನು ಕಂಡಾಗ ಅವನ ಹೃದಯದಲ್ಲಿ ಸುಪ್ತವಾಗಿದ್ದ ಕಾಮವು ಎಚ್ಚೆತ್ತಿತು. ಅವನು ಮಾಯೆಯಿಂದ ಅದಕ್ಕೆ ವಶನಾದನು. ಆತ ತನ್ನ ಜ್ಞಾನ ಹಾಗೂ ಬುದ್ಧಿಶಕ್ತಿಯ ಬಲದಿಂದ ತನ್ನ ಬಯಕೆಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿದರು. ಮನ್ಮಥನ ಶಕ್ತಿ ಎದುರು ಆತನ ನಿಯಂತ್ರಣ ವಿಫಲವಾಯಿತು. ಮನೆಯಲ್ಲಿ ಸುಂದರ ಸುಶೀಲೆ ಪತ್ನಿ ಇದ್ದರು. ಆತ ಆ ವೇಶ್ಯೆಯಿಂದ ಬಹಳ ಪ್ರಚೋದನೆಗೊಳಗಾದನು. ಆಗ ಈತನಿಗೆ ಸುಮಾರು 20 ವರ್ಷ ವಯಸ್ಸು. ಈತ ಆ ವೇಶ್ಯೆಯ ಸಾಂಗತ್ಯಕ್ಕಾಗಿ ದಿನಾ ಹಾತೊರೆಯತೊಡಗಿದನು. ಇದರಿಂದಾಗಿ ಈತ ಪಡೆದ ಪಾಂಡಿತ್ಯವೆಲ್ಲವೂ ನಾಶಗೊಂಡಿತು. ಬ್ರಾಹ್ಮಣನಾದ ಅಜಾಮಿಳನು ತನ್ನ ಬುದ್ಧಿಶಕ್ತಿಯನ್ನೆಲ್ಲ ಕಳೆದುಕೊಂಡನು. ಸದಾ ವೇಶ್ಯೆಯ ಬಗ್ಗೆಯೇ ಯೋಚಿಸುತ್ತಿದ್ದನು. ಸ್ವಲ್ಪ ಸಮಯದಲ್ಲಿ ಆತ ಆಕೆಯ ಜೊತೆ ಸ್ನೇಹವನ್ನು ಮಾಡಿಕೊಂಡು ಆಕೆಯನ್ನು ತನ್ನ ಮನೆಯಲ್ಲಿ ಸೇವಕಿಯಾಗಿ ನೇಮಿಸಿಕೊಂಡನು ಹಾಗೂ ಬ್ರಾಹ್ಮಣನ ನಿಯಮಗಳೆಲ್ಲವನ್ನೂ ಮೂಲೆಗೊತ್ತಿದನು. ವೇಶ್ಯೆಯು ಸದಾ ತನ್ನಲ್ಲಿ ಪ್ರಸನ್ನಳಾಗಿರುವಂತೆ ಮಾಡಲು ಅವಳಿಗೆ ಹಲವಾರು ಉಡುಗೊರೆಗಳನ್ನು ಕೊಡಲು ಅಜಾಮಿಳನು ತನ್ನ ತಂದೆಯಿಂದ ಬಂದಿದ್ದ ಹಣವನ್ನು ನೀರಿನಂತೆ ಖರ್ಚು ಮಾಡತೊಡಗಿದನು. ಅವಳನ್ನು ತೃಪ್ತಿಪಡಿಸಲು ಬ್ರಾಹ್ಮಣನಾಗಿ ತಾನು ಮಾಡಬೇಕಾಗಿದ್ದ ಕರ್ಮಗಳನ್ನೆಲ್ಲ ಬಿಟ್ಟುಬಿಟ್ಟನು. ವೇಶ್ಯೆಯ ಸಹವಾಸದಿಂದಾಗಿ ಅಜಾಮಿಳನು ಬ್ರಾಹ್ಮಣನಾಗಿದ್ದರೂ ನೀಚ ಕೃತ್ಯಗಳನ್ನೆಲ್ಲ ಮಾಡುತ್ತಾ ದುರ್ಮಾರ್ಗದಿಂದ ಹಣ ಸಂಪಾದಿಸುತ್ತಾ ಅವಳನ್ನು ಅವಳ ಮಕ್ಕಳನ್ನು ಸಲಹುತ್ತಿದ್ದನು. ಧರ್ಮ ಗ್ರಂಥಗಳ ಎಲ್ಲ ನಿಯಮಗಳನ್ನು ಉಲ್ಲಂಘಿಸಿ ದುಂದುವೆಚ್ಚ ಮಾಡುತ್ತಾ ವೇಶ್ಯೆಯು ಮಾಡಿದ ಅಡುಗೆಯನ್ನು ಊಟ ಮಾಡುತ್ತಾ ತನ್ನ ದೀರ್ಘ ಜೀವನವನ್ನು ಕಳೆದಿದ್ದಾನೆ. ವೇಶ್ಯೆಯ ಸಹವಾಸದಿಂದ ವೃದ್ಧಾಪ್ಯದಲ್ಲಿದ್ದ ತನ್ನ ತಂದೆ ತಾಯಿಯರನ್ನು ಅವಗಣಿಸಿದ್ದಾನೆ. ಹೀಗೆ ನಂತರದ ದಿನಗಳಲ್ಲಿ ಈತ ಸಂಪೂರ್ಣವಾಗಿ ಪಾಪಕರ್ಮಗಳನ್ನೇ ಮಾಡುತ್ತಾ ದುರ್ಮಾರ್ಗಿಯಾಗಿ ಬದುಕಿದ್ದನು. ಹಾಗೂ ಅದಕ್ಕಾಗಿ ಅವನು ಎಂದೂ ಲವಲೇಶವೂ ಪಶ್ಚಾತ್ತಾಪ ಪಡಲಿಲ್ಲ. ಆತನಿಗೆ ವೇಶ್ಯೆಯ ಸಾಂಗತ್ಯ ಎಷ್ಟಿತ್ತೆಂದರೆ ಆತನ 88ನೇ ವಯಸ್ಸಿನಲ್ಲಿ ಆತನಿಗೆ ನಡೆಯಲು ಕಲಿಯುತ್ತಿದ್ದ ಪುಟ್ಟ ಮಗುವಿತ್ತು. ಆತ ನಿರಂತರವಾಗಿ ವೇಶ್ಯೆಯೊಂದಿಗಿನ ಕಾಮಜೀವನದಲ್ಲಿ 10 ಮಕ್ಕಳನ್ನು ಪಡೆದಿದ್ದನು ಹಾಗೂ ತನ್ನ ಕೊನೆಯ ಮಗುವಿಗೆ ನಾರಾಯಣ ಎಂದು ಹೆಸರಿಟ್ಟಿದ್ದನು. ಕೊನೆಯ ಮಗು ಎಲ್ಲರಿಗೂ ಮುದ್ದಾಗಿರುವಂತೆ ಈತನಿಗೂ ತನ್ನ ಪುಟ್ಟ ಮಗು ನಾರಾಯಣನೆಂದರೆ ಬಲು ಪ್ರೀತಿ. ಸದಾ ನಾರಾಯಣ ನಾರಾಯಣ ಎನ್ನುತ್ತಾ ಮಗುವನ್ನು ಕರೆಯುತ್ತಿದ್ದನು. ಈತ ತನ್ನ 90ನೇ ವಯಸ್ಸಿನಲ್ಲಿ ತನ್ನ ಜೀವನದ ಕೊನೆಯ ಘಟ್ಟವನ್ನು ತಲುಪಿದ್ದನು. ತನ್ನ ಸಾವು ಇನ್ನೇನು ಸಮೀಪಿಸುತ್ತಿದೆ ಎನ್ನುವಾಗ ಈತನಿಗೆ ವಿಕಾರವಾದ ದೇಹ ಲಕ್ಷಣಗಳು, ಭಯಂಕರವೂ ವಕ್ರವೂ ಆದ ಮುಖಗಳನ್ನು ಹೊಂದಿದ್ದ ಹಾಗೂ ದೇಹದ ಮೇಲೆ ಕೂದಲುಗಳು ನೆಟ್ಟಗೆ ನಿಂತಿರುವ 3 ಕರ್ರಗಿನ ಕುರೂಪಿಗಳನ್ನು ಕಂಡನು.
ಕೈಗಳಲ್ಲಿ ಪಾಶಗಳನ್ನು ಹಿಡಿದಿದ್ದ ಅವರು ಈತನನ್ನು ಯಮರಾಜನ ಬಳಿಗೆ ಕರೆದೊಯ್ಯಲು ಬಂದಿದ್ದರು. ಅವರನ್ನು ಕಂಡು ಬಹಳ ದಿಗ್ಭ್ರಾಂತನಾದ ಅಜಾಮಿಳನು ಹತ್ತಿರದಲ್ಲೇ ಆಡುತ್ತಿದ್ದ ಮಗುವನ್ನು ಗಟ್ಟಿಯಾಗಿ ನಾರಾಯಣ ನಾರಾಯಣ ಎಂದು ಕರೆಯಲಾರಂಭಿಸಿದನು. ನಾರಾಯಣ, ಇಲ್ಲಿ ಬಾ, ನನ್ನನ್ನು ಕರೆದೊಯ್ಯಲು ಯಾರೋ ಬಂದಿದ್ದಾರೆ ಎನ್ನುತ್ತಿದ್ದನು ದಿಗಿಲಿನಲ್ಲಿ. ಆತನು ನಿಜವಾಗಿಯೂ ತನ್ನ ಮಗುವನ್ನೇ ಕರೆಯುತ್ತಿದ್ದರು. ಯಥಾರ್ಥದಲ್ಲಿ ನಾರಾಯಣ ಎಂಬ ಶಬ್ದ ಮಹಾವಿಷ್ಣುವಿನ ಪವಿತ್ರ ನಾಮವೇ ಆದುದರಿಂದ ಪರೋಕ್ಷವಾಗಿ ಆತ ತನ್ನ ಮರಣಕಾಲದಲ್ಲಿ ಮಹಾವಿಷ್ಣುವಿನ ನಾಮವನ್ನೇ ಕರೆದಿದ್ದನು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಮರಣಕಾಲದಲ್ಲಿ ಯಾರು ನನ್ನನ್ನು ಸ್ಮರಿಸುತ್ತಾರೋ, ಯಾರು ಯಾವ ಭಾವವನ್ನು ಹೊಂದಿರುತ್ತಾರೋ ಅವರಿಗೆ ಮುಂದಿನ ಜನ್ಮದಲ್ಲಿ ಅದೇ ರೀತಿಯ ಜೀವನವನ್ನು ನೀಡುತ್ತೇನೆ ಎಂದಿದ್ದಾನೆ. ಮರಣಕಾಲದಲ್ಲಿ ಯಾರೇ ಆಗಲಿ, ಆತ ಎಷ್ಟೇ ಪಾಪಿಷ್ಠನಾಗಿದ್ದರೂ ಆತ ನನ್ನ ನಾಮಸ್ಮರಣೆ ಮಾಡಿದಲ್ಲಿ ಆತ ಮುಕ್ತಿಗೆ ಅರ್ಹನು ಅಂದಿದ್ದಾನೆ ಶ್ರೀಕೃಷ್ಣ. ಆದರೆ ಇಲ್ಲಿ ಯಥಾರ್ಥದಲ್ಲಿ ಅಜಾಮಿಳನು ತನ್ನ ಮರಣಕಾಲದಲ್ಲಿ ತನ್ನ ಮಗನನ್ನೇ ಕರೆದಿದ್ದರು. ಅದು ಆ ಮಹಾವಿಷ್ಣುವಿನ ಪರಮನಾಮವಾದ್ದರಿಂದ ಕೂಡಲೇ ಮಹಾವಿಷ್ಣುವು ಆತನ ರಕ್ಷಣೆಗಾಗಿ ತನ್ನ ದೂತರನ್ನು ಕಳಿಸಿಕೊಟ್ಟನು. ನಾರಾಯಣ ಎಂಬ ಹೆಸರಿಗೆ ಅಷ್ಟೊಂದು ಶಕ್ತಿ ಇದ್ದುದರಿಂದ ಇನ್ನೇನು ಯಮದೂತರು ತನ್ನ ಪಾಶಗಳಿಂದ ಅಜಾಮಿಳನ ಪ್ರಾಣವನ್ನು ಕಿತ್ತೊಯ್ಯಬೇಕು ಅನ್ನುವ ಸಂದರ್ಭದಲ್ಲಿ ವಿಷ್ಣುದೂತರು ಅಲ್ಲಿ ಕಾಣಿಸಿಕೊಂಡು ಯಮದೂತರೊಂದಿಗೆ ನಿಲ್ಲಿಸಿ, ನೀವು ಈತನನ್ನು ಯಮರಾಜನ ಬಳಿ ಕರೆದೊಯ್ಯಲು ಸಾಧ್ಯವಿಲ್ಲ ಎಂದು ಹೇಳಿ ಅವರು ಹಾಕಿದ್ದ ಪಾಶವನ್ನು ಕತ್ತರಿಸಿದರು. ವಿಷ್ಣುದೂತರ ಈ ಸವಾಲಿನಿಂದ ದಿಗ್ಭ್ರಾಂತರಾದ ಯಮದೂತರು, ಯಮರಾಜನ ಅಧಿಕಾರವನ್ನು ಪ್ರಶ್ನಿಸುವ ಧೈರ್ಯವಿರುವ ನೀವು ಯಾರು ಸ್ವಾಮಿ? ನಾವೆಂದು ನಿಮ್ಮನ್ನು ನೋಡಿಲ್ಲ. ನೀವು ದೇವತೆಗಳೇ ಅಥವಾ ಭಕ್ತಶ್ರೇಷ್ಠರೇ ಎಂದು ವಿಷ್ಣುದೂತರನ್ನು ಪ್ರಶ್ನಿಸಿದರು. ವಿಷ್ಣುದೂತರು ಸ್ವಯಂ ಮಹಾವಿಷ್ಣುವನ್ನೇ ಹೋಲುತ್ತಿದ್ದು ಪೀತಾಂಬರವನ್ನು ಧರಿಸಿ ತಾವರೆ ಮಾಲೆಗಳಿಂದ ಅಲಂಕರಿಸಿಕೊಂಡು ಕಿರೀಟ, ಕರ್ಣಕುಂಡಲಗಳು, 4 ಬಾಹುಗಳು, ಬಿಲ್ಲು ಬಾಣಗಳು, ಶಂಖ ಚಕ್ರ ಗದಾಪದ್ಮವನ್ನು ಹೊಂದಿದ್ದರು. ಮಹಾವಿಷ್ಣುವಿಗೆ ಹಾಗೂ ಇವರಿಗೆ ಇರುವ ಏಕೈಕ ವ್ಯತ್ಯಾಸವೆಂದರೆ ಇವರಲ್ಲಿ ಮಹಾವಿಷ್ಣು ಧಾರಣೆ ಮಾಡುವಂತಹ ಕೌಸ್ತುಭಹಾರ ಇರಲಿಲ್ಲ. ಇಂತಹ ದೇಹ ಲಕ್ಷಣಗಳನ್ನು ಹೊಂದಿರುವ ವಿಷ್ಣುದೂತರನ್ನು ನೋಡಿ ಅಪ್ರತಿಭರಾದ ಯಮದೂತರು, ನೀವು ಉನ್ನತ ವ್ಯಕ್ತಿಗಳಂತೆ ಕಾಣುತ್ತಿದ್ದೀರಿ, ಆದರೆ ನಮ್ಮ ಕರ್ತವ್ಯವನ್ನು ಮಾಡಲು ನಮಗೇಕೆ ಅಡ್ಡಿಪಡಿಸುತ್ತಿದ್ದೀರಿ? ಪಾಪಿಗಳಲ್ಲಿ ಮಹಾಪಾಪಿಯಾದ ಈತನನ್ನು ಯಮಲೋಕಕ್ಕೆ ಕರೆದೊಯ್ಯಲು ನೀವು ಬಿಡುತ್ತಿಲ್ಲಬೇಕೇ ಎಂದರು. ಆಗ ವಿಷ್ಣುದೂತರು ಗಂಭೀರ ಸ್ವರದಲ್ಲಿ ಪ್ರಾರಂಭಿಸಿದರು, ನೀವು ನಿಜವಾಗಿಯೂ ಯಮರಾಜನ ಸೇವಕನಾಗಿದ್ದರೆ ಈತ ನೀವು ಕರೆದೊಯ್ಯಬೇಕಾದ ವ್ಯಕ್ತಿಯಲ್ಲವೆಂದು ನಿಮಗೆ ತಿಳಿದಿರಬೇಕಿತ್ತು. ಆದ್ದರಿಂದ ದಯವಿಟ್ಟು ನಮಗೆ ಧರ್ಮ ಎಂದರೇನು ಹಾಗೂ ಅಧರ್ಮ ಎಂದರೇನು ಎಂಬುದನ್ನು ವಿವರಿಸುವಿರಾ ಎಂದರು. ಯಮದೂತರು ಹೀಗೆ ಉತ್ತರಿಸಿದರು, ವೇದಗಳಲ್ಲಿ ಹೇಳಿರುವುದು ಧರ್ಮ, ಅದಕ್ಕೆ ವಿರುದ್ಧವಾದದ್ದು ಅಧರ್ಮ. ಇವನ್ನು ನಾವು ಯಮರಾಜನಿಂದ ಕೇಳಿದ್ದೇವೆ. ಫಲಾಪೇಕ್ಷಿತ ಕರ್ಮಗಳಲ್ಲಿ ನಿರತರಾದ ಪ್ರತಿಯೊಬ್ಬರೂ ತನ್ನ ಪಾಪಗಳಿಗನುಗುಣವಾಗಿ ಶಿಕ್ಷೆಗೆ ಅರ್ಹರಾಗಿದ್ದಾರೆ. ಅಜಾಮಿಳನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಯೋಗ್ಯ ಬ್ರಾಹ್ಮಣನ ಶಿಕ್ಷಣವನ್ನು ಪಡೆದಿದ್ದ. ತನ್ನ ತಂದೆ ತಾಯಿ ಗುರು ಹಿರಿಯರ ಸೇವೆಯಲ್ಲಿ ನಿರತನಾಗಿದ್ದ. ವೇದ ಮಂತ್ರಗಳನ್ನು ಕಲಿತಿದ್ದ ಹಾಗೂ ಸದ್ಗುಣಗಳ ಆಗರವಾಗಿದ್ದ. ಆದರೆ ಓರ್ವ ವೇಶ್ಯೆಯ ಸಹವಾಸದಿಂದಾಗಿ ಮಾಡಬಾರದ ಪಾಪ ಕಾರ್ಯಗಳನ್ನೆಲ್ಲ ಮಾಡುತ್ತಾ ತನ್ನ ದೀರ್ಘ ಜೀವನವನ್ನು ಕಳೆದಿದ್ದಾನೆ. ಹಾಗೂ ತಾನು ಇದುವರೆಗೆ ಮಾಡಿದ ಪಾಪ ಕಾರ್ಯಗಳಿಗೆ ಆತ ಎಂದೂ ಪಶ್ಚಾತ್ತಾಪಪಟ್ಟಿಲ್ಲ. ಹಾಗಾಗಿ ಅವನನ್ನು ಸೂಕ್ತ ಶಿಕ್ಷೆಗೆ ಗುರಿಪಡಿಸಲು ಯಮರಾಜನ ಸನ್ನಿಧಿಗೆ ನಾವು ಕರೆದೊಯ್ಯಲೇಬೇಕಾಗಿದೆ. ನಂತರವೇ ಆತ ಪರಿಶುದ್ಧನಾಗುತ್ತಾನೆ ಎಂದರು. ಆಗ ವಿಷ್ಣುದೂತರು ಹೀಗೆ ಹೇಳಿದರು, ಅಜಾಮಿಳನು ತನ್ನ ಪಾಪಗಳಿಗೆ ಈಗಾಗಲೇ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾನೆ. ವಾಸ್ತವವಾಗಿ ಆತನ ಈ ಜನ್ಮದ ಮಾತ್ರವಲ್ಲ, ಲಕ್ಷಾಂತರ ಜನ್ಮಗಳಲ್ಲಿ ಮಾಡಿದ ಪಾಪಗಳು ನಿವಾರಣೆಯಾಗಿವೆ. ಯಾಕೆಂದರೆ ತನ್ನ ಸಾವಿನ ಸಮೀಪದ ಅಸಹಾಯಕ ಕ್ಷಣಗಳಲ್ಲಿ ಆತ ನಾರಾಯಣನ ಪಾವನ ನಾಮವನ್ನು ಜಪಿಸಿದ್ದಾನೆ. ಯಾರನ್ನು ಶಿಕ್ಷಿಸಬೇಕು, ಯಾರನ್ನು ಶಿಕ್ಷಿಸಬಾರದು ಎಂದು ನಿಮಗಿನ್ನೂ ತಿಳಿದಿಲ್ಲ. ಈತ ಬಹಳ ಪಾಪ ಕಾರ್ಯಗಳನ್ನು ಮಾಡಿದ್ದರೂ ತನ್ನ ಎಲ್ಲ ಪಾಪಗಳ ಪರಿಣಾಮಗಳಿಂದ ಬಿಡುಗಡೆ ಹೊಂದಿದ್ದಾನೆ. ಹಾಗಾಗಿ ಈಗ ಈತ ಪರಿಶುದ್ಧನಾಗಿದ್ದಾನೆ ಹಾಗೂ ಮುಕ್ತಿಗೆ ಯೋಗ್ಯನಾಗಿದ್ದಾನೆ. ಇದೆಲ್ಲ ವಿಚಾರಗಳನ್ನು ತಿಳಿದಿರದ ಯಮದೂತರು ನಿಸ್ಸಹಾಯಕರಾಗಿ ಯಮಲೋಕಕ್ಕೆ ಮರಳಿದರು. ಹಿಂದಿನ ಜನ್ಮಗಳ ಕರ್ಮಫಲದಿಂದಲೋ ಎಂಬಂತೆ ಅಜಾಮಿಳನಿಗೆ ಈ ಎಲ್ಲ ದೃಶ್ಯಾವಳಿಗಳನ್ನು ನೋಡಲು ಸಾಧ್ಯವಾಯಿತು. ಇದೀಗ ಆತ ತನ್ನ ಭೌತಿಕ ಕಲ್ಮಶಗಳಿಂದ ಮುಕ್ತನಾಗಿ ಪರಿಶುದ್ಧನಾಗಿದ್ದನು. ಆತ ಕೃತಜ್ಞತಾಭಾವದಿಂದ ವಿಷ್ಣುದೂತರಿಗೆ ತಲೆಬಾಗಿ ಕೆಲವು ಮಾತುಗಳನ್ನು ಹೇಳಲು ಸಿದ್ಧನಾದನು.
ಆದರೆ ಕೂಡಲೇ ಅವರೆಲ್ಲ ಅಂತರ್ಧಾನರಾದರು. ಈಗ ಆತನಿಗೆ ತಾನು ಮಾಡಿದ ಪಾಪ ಕಾರ್ಯಗಳೆಲ್ಲದರ ನೆನಪಾಗಿ ಬಹಳ ಪಶ್ಚಾತ್ತಾಪವಾಯಿತು. ಅಯ್ಯೋ, ಇಂದ್ರಿಯಗಳ ದಾಸನಾಗಿ ನಾನು ಎಷ್ಟು ಕೀಳಾಗಿ ಹೋದೆ. ಬ್ರಾಹ್ಮಣ ಸ್ಥಾನದಿಂದ ಪತನಗೊಂಡು ವೇಶ್ಯೆಯಲ್ಲಿ ಮಕ್ಕಳನ್ನು ಪಡೆದೆ. ಪತಿವ್ರತೆಯಾದ ನನ್ನ ಹೆಂಡತಿಯನ್ನು ಬಿಟ್ಟು ವೇಶ್ಯೆಯ ಜೊತೆ ಜೀವನ ಮಾಡಿದೆ. ವೃದ್ಧಾಪ್ಯದಲ್ಲಿದ್ದ ತನ್ನ ತಂದೆ ತಾಯಿಯರ ಸೇವೆ ಮಾಡಲಿಲ್ಲ ಎಂಬುದನ್ನು ನೆನೆದು ಪಶ್ಚಾತ್ತಾಪದ ಕಣ್ಣೀರು ಹರಿಸಿದನು. ಈತನ ಹಿಂದಿನ ಆಧ್ಯಾತ್ಮಿಕ ಕರ್ಮಗಳಿಂದಾಗಿ ಈತನಿಗೆ ಯಮದೂತರನ್ನು ವಿಷ್ಣುದೂತರನ್ನು ನೋಡಲು ಸಾಧ್ಯವಾಯಿತು. ಇಲ್ಲದಿದ್ದಲ್ಲಿ ಈತನಿಗೆ ತಾನು ಸಾಯುವ ಗಳಿಗೆಯಲ್ಲಿ ನಾರಾಯಣನ ಪಾವನನಾಮದ ಸಂಕೀರ್ತನೆ ಮಾಡಲು ಹೇಗೆ ಅವಕಾಶ ದೊರೆಯುತ್ತಿತ್ತು? ಇಷ್ಟೊಂದು ಪಾಪ ಕಾರ್ಯಗಳನ್ನು ಮಾಡಿದ ನಾನು ಎಂತಹ ದುರದೃಷ್ಟವಂತ ಎಂದು ದುಃಖಿಸುತ್ತಾ ನಂತರ ತನ್ನ ಮನಸ್ಸನ್ನು ಕೃಷ್ಣ ಪ್ರಜ್ಞೆಯಲ್ಲಿ ದೃಢವಾಗಿ ನಿಲ್ಲಿಸಿದನು. ಇದೀಗ ಈತ ತನ್ನ ಭೌತಿಕ ಅಡ್ಡಿಗಳಿಂದ ಮುಕ್ತನಾಗಿ ದೇವೋತ್ತಮ ಪರಮಪುರುಷನ ನಾಮ, ಕೀರ್ತಿ, ರೂಪ ಮತ್ತು ಲೀಲೆಗಳನ್ನು ಕೊಂಡಾಡತೊಡಗಿದನು. ವಿಷ್ಣುದೂತರ ಕ್ಷಣಕಾಲದ ಸಹವಾಸದಿಂದ ಬದಲಾದ ಅಜಾಮಿಳನು ದೃಢ ಸಂಕಲ್ಪ ಮಾಡಿ ತನ್ನ ಎಲ್ಲ ಐಹಿಕ ಆಕರ್ಷಣೆಯಿಂದ ಬಿಡುಗಡೆಗೊಂಡು ಕೂಡಲೇ ಹರಿದ್ವಾರಕ್ಕೆ ತಲುಪಿದನು. ಅಲ್ಲಿ ಒಂದು ವಿಷ್ಣು ದೇವಾಲಯದಲ್ಲಿ ಆಶ್ರಯ ಪಡೆದುಕೊಂಡು ಭಕ್ತಿಯೋಗದಲ್ಲಿ ನಿರತನಾದನು. ಹಾಗೂ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಿ ಮನಸ್ಸನ್ನು ಪೂರ್ತಿಯಾಗಿ ಭಗವಂತನ ಸೇವೆಗೆ ಅರ್ಪಿಸಿದನು. ಆತನ ಬುದ್ಧಿಯು ಮನಸ್ಸು ಭಗವಂತನ ರೂಪದಲ್ಲಿ ನೆಲೆಯಾದಾಗ ಅಜಾಮಿಳನು ಮತ್ತೆ ಆ 4 ದಿವ್ಯ ಪುರುಷರನ್ನು ತನ್ನ ಮುಂದೆ ನೋಡಿದನು. ಅವರನ್ನು ಕಂಡ ನಂತರ ಹರಿದ್ವಾರದ ಗಂಗಾ ತೀರದಲ್ಲಿ ತನ್ನ ಐಹಿಕ ಶರೀರವನ್ನು ತ್ಯಜಿಸಿದನು. ತನ್ನ ಮೂಲ ಆಧ್ಯಾತ್ಮಿಕ ದೇಹವನ್ನು ಮತ್ತೆ ಪಡೆದುಕೊಂಡು ವಿಷ್ಣುದೂತರೊಂದಿಗೆ ಸ್ವರ್ಣ ವಿಮಾನವನ್ನೇರಿ ಮಹಾವಿಷ್ಣುವಿನ ನಿವಾಸಕ್ಕೆ ನೇರವಾಗಿ ಹೋಗಿ ಮುಕ್ತಿಗೆ ಪಾತ್ರನಾದನು. ಸ್ನೇಹಿತರೆ, ಅಜಾಮಿಳನು ತಾನು ಸಾಯುವ ಸಮಯದಲ್ಲಿ ನಾರಾಯಣ ನಾಮಸ್ಮರಣೆ ಮಾಡಿದ್ದರಿಂದ, ಅದು ಕೂಡ ಆತನ ಅರಿವಿಲ್ಲದೆಯೇ ಆತ ತನ್ನ ಮಗನಾದ ನಾರಾಯಣನನ್ನು ಭಯದಿಂದ ಕರೆದಿದ್ದರೂ ಆ ನಾಮಕ್ಕೆ ಅಂತಹ ಅದ್ಭುತ ಶಕ್ತಿ ಇದ್ದುದರಿಂದ ಆತ ಯಮದೂತರ ಕೈಯಿಂದ ಪಾರಾಗಿ ಮಹಾವಿಷ್ಣುವಿನ ಪರಮಧಾಮಕ್ಕೆ ಸೇರಲು ಕಾರಣವಾಯಿತು. ಅಜಾಮಿಳನ ಈ ಜೀವಿತ ಕಥೆಯನ್ನು ಸ್ವಾಮಿ ಪ್ರಭುಪಾದರು ಬರೆದ ಹರಿನಾಮವ ನೆನೆದರೆ ಎಂಬ ಪುಸ್ತಕದಿಂದ ಆರಿಸಲಾಗಿದೆ. ಇದರೊಂದಿಗೆ ಈ ಸಂಚಿಕೆಯನ್ನು ಮುಗಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಸ್ವಾರಸ್ಯಕರವಾದ ಭಾಗವತದ ಕಥಾನಕದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ.